ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಫ್ರೆಂಚ್ ಫ್ರೈಸ್ ಆ್ಯಂಡ್ ಬನಾನಾ ಫ್ರೈ ಕತೆ ಆಗಿರುತ್ತೆ. ಸೊ ಯಾವ ರೀತಿ ಮಾಡಿದೆ ಅಂತ. ಸೊ ಅಂದರೆ ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕನ್ಸುತ್ತೆ. ಸೊ ಹಾಗಾಗಿ ಫ್ರೆಂಚ್ ಫ್ರೈಸ್ ಆ್ಯಂಡ್ ಬನಾನಾ ಫ್ರೈ ಮಾಡಿದ್ದ ಅಂತ ಒಂದು ವೀಡಿಯೋನ ಎರಡನ್ನೂ ಮರ್ಜ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಎರಡು ಒಂದೇ ದಿನ ಮಾಡಿರಲಿಲ್ಲ, ಸೊ ಬೇರೆ ಬೇರೆ ದಿನ ಮಾಡಿದ್ದೆ. ಆ್ಯಂಡ್ ನನ್ನ ವಾಯ್ಸ್ ಮೂಗಲ್ಲೇ ಮಾತಾಡೋ ರೀತಿ ಕೇಳಿಸ್ತಿರ್ಬೋದು, ಬಿಕಾಸ್ ನನಗೆ ಕೋಲ್ಡ್ ಆಗಿರೋದ್ರಿಂದ. ಆ್ಯಂಡ್ ಫ್ರೆಂಚ್ ಫ್ರೈಸ್ ಎಲ್ಲರೂ ಹೆಂಗೆ ಮಾಡ್ತಾರೆ ಹಾಗೆ ಮಾಡಿದ್ದೀನಿ. ಅದೇ ಶೇಪಲ್ಲಿ ಕಟ್ ಮಾಡಿ ಆಮೇಲೆ ವಾಟರ್ನ ಬಾಯ್ಲ್ ಆಗೋದಕ್ಕಿಟ್ಟು, ಬಾಯ್ಲ್ ಆಗಿರೋ ವಾಟರ್ಗೆ ಪೊಟ್ಯಾಟೋಸ್ ಹಾಕಿ ಆ್ಯಂಡ್ ಹಾಗೆ ಸಾಲ್ಟ್ ಹಾಕಿ ಒಂದು ಫುಲ್ ಬೇಯುವಾಗ ಒಂದು ಮೀಡಿಯಮ್ ಲೆವೆಲ್ಗೆ ಬೇಯೋದಂತ ನೋಡ್ಕೊಳ್ಬೇಕು. ಒಂದು 8 to 9 ಮಿನಿಟ್ಸ್ ಏನೋ ಬೇಯಿಸಿದೆ. ಅದಾದಮೇಲೆ ಅದನ್ನು ಆಚೆ ತೆಗೆದಿಟ್ಕೊಂಡು ಇನ್ನೊಂದು ಬೌಲ್ಗೆ ಕೋಲ್ಡ್ ವಾಟರ್ ಹಾಕಿ ಅದನ್ನು ಫಸ್ಟು ತಣ್ಣಗೆ ಅಂದರೆ ಆರೋದಕ್ಕೆ ಬಿಡಬೇಕು. ಅದಾದಮೇಲೆ ನೀಟಾಗಿ ಒಂದು ಟಿಶ್ಯೂಲೋ ಇಲ್ಲ ಡ್ರೈ ಕ್ಲಾತಲ್ಲಿ ನೀಟಾಗಿ ಅದನ್ನೆಲ್ಲ ಡ್ರೈ ಆಗೋದಕ್ಕಿಡಬೇಕು. ಅದಾದಮೇಲೆ ಪ್ಯಾನ್ಗೆ ಆಯಿಲ್ ಹಾಕಿ ಫ್ರೆಂಚ್ ಫ್ರೈಸ್ ಮಾಡೋದು. ಸೊ ಫಸ್ಟು ಚೆಕ್ ಮಾಡಿದೆ ನಾನು, ಅದು ಫುಲ್ ಬೆಂದಿದೆಯಾ ಇಲ್ಲ ಆಫ್ ಬಾಯ್ಲ್ ಆಗಿದೆಯಾ. ಯಾಕೆಂದರೆ ಆಯಿಲಲ್ಲಿ ಫ್ರೈ ಆಗೋದ್ರಿಂದ ಸೊ ಆಫ್ ಬಾಯ್ಲ್ ಆಗಿದ್ದರೆ ಸಾಕು. ಸೊ ಈಗ ಪ್ಯಾನ್ಗೆ ಆಯಿಲ್ ಹಾಕಿ ಅದು ಆಯಿಲ್ ಇದಾದಮೇಲೆ ರೈಸ್ನ ಅದರೊಳಗಡೆ ಹಾಕಿದ್ದೀನಿ, ಪೊಟ್ಯಾಟೋಸ್ನ ಅದರೊಳಗಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಅದರ ಮೇಲೆ ನಾನು ಸಾಲ್ಟ್ ಆಲ್ರೆಡಿ ಹಾಕಿದ್ರಿಂದ ಅದಕ್ಕೆ ಚಿಲ್ಲಿ ಪೌಡರ್ನ ಹಾಕಿದ್ದೀನಿ. ಸೊ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ತೆಕ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಫ್ರೆಂಚ್ ಫ್ರೈಸ್ ಈಗ ಎಲ್ಲರೂ ಸಿಕ್ಕಾಪಟ್ಟೆ ಇಷ್ಟಪಡೋದು ಅಂದರೆ ಫ್ರೆಂಚ್ ಫ್ರೈಸ್. ತುಂಬ ಜನ ಫ್ರೆಂಚ್ ಫ್ರೈಸ್ನ ಇಷ್ಟಪಡ್ತಾರೆ. ಸೊ ನನಗೂ ಫ್ರೆಂಚ್ ಫ್ರೈಸ್ ಇಷ್ಟ, ಹಾಗಾಗಿ ಮಾಡಿಕೊಂಡಿದ್ದೆ. ತುಂಬ ಈಸಿ ಇದೆ, ಬಟ್ ಇಟ್ಸ್ ಟೇಕ್ ಟೈಮ್. ಒಂದು ಹಾಫ್ ಆನ್ ಅವರ್ 40 ಮಿನಿಟ್ಸ್ ಆದರೂ ಬೇಕು ಮಾಡೋದಕ್ಕೆ. ಆ್ಯಂಡ್ ಇದು ಬನಾನಾ ಫ್ರೈ. ಸೊ ಬನಾನಾ ಫ್ರೈ ಸೇಮ್ ಬಾಳೆಕಾಯಲ್ಲಿ ಮಾಡಿದ್ದು. ಸೊ ಬಾಳೆಕಾಯಿ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ಅದು ಸೇಮ್ ಪೊಟ್ಯಾಟೊ ಥರನೇ ಸ್ಲೈಸಿಂಗಲ್ಲಿ ಶೇಪಲ್ಲಿ ಕಟ್ ಮಾಡಿಕೊಂಡು ಸೇಮ್ ಇನ್ನೇನು ನಾವು ಬೇಯಿಸ್ಕೊಳ್ಳೋ ರೀತಿ ಇರಲ್ಲ ಜಾಸ್ತಿ. ಫ್ರೈ ಮಾಡಿಕೊಂಡ್ರೆ ಅದೊಂದು ಟೇಸ್ಟ್ ಬಂದುಬಿಡುತ್ತೆ. ಯಾಕಂದರೆ ಬನಾನ ಏನು ಬೇಯಿಸ್ಕೊಂಡು ಮಾಡಬೇಕು ಅಂತ ಏನಿಲ್ಲ. ಸೊ ಒಂದು ಬೌಲ್ಗೆ ಅದನ್ನ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡೆ. ಆ್ಯಂಡ್ ಅದಕ್ಕೆ ಚಿಲ್ಲಿ ಪೌಡರ್ ಆ್ಯಂಡ್ ಪೆಪ್ಪರ್ ಪೌಡರ್ ಆ್ಯಂಡ್ ಸ್ವಲ್ಪ ಗರಂ ಮಸಾಲೆನ ಹಾಕಿದ್ದೀನಿ ಹೀಗೆ. ಆ್ಯಂಡ್ ಧನಿಯಾ ಪೌಡರ್ನ ಒಂದು ಅರ್ಧ ಟೀ ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಅಂದರೆ ಕೈಯಲ್ಲಿ ಮಾಡಲಿಲ್ಲ, ಬಿಕಾಸ್ ನಾನು ಬೇಗ ಕೈಯಲ್ಲಿ ಏನಾದರೂ ಖಾರ ಕಲಿಸಿದ್ರೆ ಕೈ ಏಳಿ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಆ ಬೌಲನ್ನ ತೊಗೊಂಡು ಈ ಥರ ಏನು ಹೇಳ್ತಾರಲ್ಲ ಮಿಕ್ಸ್ ಮಾಡ್ತಾರಲ್ವ, ಸೊ ಆ ರೀತಿ ಮಿಕ್ಸ್ ಮಾಡ್ತಿದ್ದೆ. ಆ್ಯಂಡ್ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮತ್ತೆ ನಾನು ಅದಕ್ಕೆ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಿದೆ. ಮತ್ತು ಅದನ್ನು ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಅದು ಎಲ್ಲ ನೀಟಾಗಿ ಖಾರ ಮಸಾಲೆ ಎಲ್ಲ ಅದಕ್ಕೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಿಟ್ಟೆ ಕಾರ್ನ್ಫ್ಲೋರ್ ಒಂದು 2 ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ಕಾರ್ನ್ಫ್ಲೋರ್ ಒಂದು 2 ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ಹಾಗೆ ಇಟ್ಟು ಅದಾದಮೇಲೆ ಆಯಿಲಲ್ಲಿ ಹಾಕಿ ಫ್ರೈ ಮಾಡಿದ್ದೀನಿ. ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಸೊ ಪೊಟ್ಯಾಟೋದು ಒಂಥರ ಟೇಸ್ಟ್ ಇದ್ದರೆ ಇದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಬಾಳೆಕಾಯಿ ಇಷ್ಟಪಡೋರಿಗೆ ಈ ಟೇಸ್ಟ್ ಇಷ್ಟ ಆಗುತ್ತೆ. ಆ್ಯಂಡ್ ಇದರಲ್ಲಿ ಇನ್ನೂ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಇದು ನಮ್ಮಮ್ಮ ನನಗೆ ಸ್ಟಿಚ್ ಮಾಡಿದಂತಹ ಡ್ರೆಸ್. ಇದು ಹಳೆಯ ಸೀರೆಯಲ್ಲಿ. ಸೊ ಆ ಒಂದು ಸೀರೆಯಲ್ಲಿ ಈ ಥರ ಒಂದು ಡ್ರೆಸ್ನ ರೆಡಿ ಮಾಡಿಕೊಟ್ಟಿದ್ರು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಥ್ಯಾಂಕ್ ಯು ಅಮ್ಮ. ಆ್ಯಂಡ್ ಇಷ್ಟೇ ಅಂತ ನನ್ನ ವ್ಲಾಗ್ನ ಎಂಡ್ ಮಾಡ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.